ಸಭೆಗೆ ಆಗಮಿಸಿದಂತಹ ಎಲ್ಲ ಅಧ್ಯಕ್ಷರು, ಪ್ರದರ್ಶಕರಿಗೆ ಎಲ್ಲರಿಗೂ ಸಹಕಾರ ಸಪ್ತಾಹದ ಚಿಕ್ಕಮಗಳೂರು ಚಿಕ್ಕನಗೌಡ ಕನ್ನಡ 1905 ಗದಗ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸಹಕಾರಗಳು ಹರಸಿರುತ್ತಾರೆ. ಅದೇ ಥರ ಅದನ್ನು ನಮ್ಮ ತಾಲೂಕು ಸಹಕಾರ ವ್ಯವಸಾಯ ಸಂಘದಲ್ಲಿ ನಮ್ಮ ಸಂಘದಲ್ಲಿ ರಸಗೊಬ್ಬರ ವಿಭಾಗ, ಔಷಧಿ ವಿಭಾಗ, ಕೀಟನಾಶಕ ವಿಭಾಗ, ಕೃಷಿ ವಿಭಾಗ, ಅದೇ ಥರ ಅಭಿವೃದ್ಧಿ ಸಲಕರಣೆಗಳು ಎಲ್ಲ ಅದೇ ಥರ ನಾವು ಎರಡನೇ ಕಾರ್ಯಕ್ರಮದಿಂದ ಸ್ಥಾಪನೆ ಮಾಡಿದ್ವಿ. ಸಪ್ತಾಹಗಳು ಈ ಒಂದು ವಿಷಯವಾಗಿ ಕೇಂದ್ರ ಸರ್ಕಾರ 5 ವರ್ಷ ಸಹಕಾರ ಸಚಿವಾಲಯವನ್ನು ಪ್ರಾರಂಭ ಮಾಡಿ 5 ವರ್ಷ ಆಗಿರುವ ನಿಟ್ಟಿನಲ್ಲಿ ಇಡೀ ದೇಶದಲ್ಲೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ದಿವಸ ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ DHS ಸೊಸೈಟಿಯಲ್ಲಿ ಎಲ್ಲ ಸಹಕಾರ ಸಂಘಗಳ ಆಚರಣೆಯಲ್ಲಿ ನಮ್ಮ ಸಹಕಾರಿ ಮಹಾಮಂಡಳಿ ನೇತೃತ್ವದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ಕೋಲಾರದ ಶಾಸಕರಾದ ನಮ್ಮ ಕಬ್ಬೂರು ಮಂಗಳೂರ ಅಧ್ಯಕ್ಷರಲ್ಲಿ ನಡೀತಾ ಇದೆ. ನಮ್ಮ ಕಬ್ಬೂರು ಮಂಗಳೂರ DCC ನಿರ್ದೇಶಕರು, ಸಹಕಾರಿ ನಿರ್ದೇಶಕರಾದ ಮತ್ತು ನಮ್ಮ ಸಹಕಾರಿ ಒಕ್ಕೂಟ ನಿರ್ದೇಶಕರಾದ ವಿಶ್ವನಾಥ್ ಮತ್ತು ನಮ್ಮ ಉಪಾಧ್ಯಕ್ಷರಾದ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಸಹಕಾರ ಸಮೃದ್ಧಿ ಇವತ್ತಿನ ದಿನ ಕೇಂದ್ರ ಸರ್ಕಾರ ನಾವು ಹೆಸರಿಟ್ಟುಕೊಂಡು ಇವತ್ತು ಈ ಯೋಜನೆಯನ್ನು ಕೇವಲ 5 ವರ್ಷದಿಂದ ಅಷ್ಟೇ ಸಿಬ್ಬಂದಿ ಪ್ರಾರಂಭವಾಗಿದೆ. ಅವೆಲ್ಲ ಕಾರ್ಯಕ್ರಮಗಳನ್ನು ಸುಮ್ಮನೆ ಆಯೋಜನೆ ಮಾಡೋದಿಲ್ಲ. ಯಾವುದೇ ಒಂದು ಸರ್ಕಾರ ಆಗಲಿ, ಯಾವುದೇ ಒಂದು ಪ್ರತಿನಿಧಿಗಳು ಅವರ ರಾಜಕೀಯ ಉದ್ದೇಶ ಮತ್ತು ಜನರನ್ನು ಓಲೈಸುವ ಉದ್ದೇಶಗಳನ್ನು ಮಾಡ್ತಾರೆ. ದೇಶದ ಬೆನ್ನೆಲುಬು ರೈತರು ಉದ್ಧಾರ ಆದರೆ ದೇಶ ಉದ್ಧಾರ ಆಗೋದು. ಆ ನಿಟ್ಟಿನಲ್ಲಿ ಸಹಕಾರ ಸಂಘಗಳಿಂದಲೇ ಜನ ಉದ್ಧಾರ ಆಗೋದನ್ನು ಅರಿತು ಕೇಂದ್ರ ಸರ್ಕಾರ ಸಹಕಾರ ಸಚಿವಾಲಯವನ್ನು ಪ್ರಾರಂಭ ಮಾಡಿ ಜನರಿಗೂ ಒಳ್ಳೆ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ, ಜನರಿಗೂ ಓಡಿಸಿಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ ಅನ್ನೋ ಎಲ್ಲ ಸೂಚನೆ ಇಟ್ಕೊಂಡು ಈ ಸಹಕಾರ ಸಂಸ್ಥೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಹಕಾರಿ ಇಲಾಖೆಗಳು ಚಳುವಳಿ ಮುಖಾಂತರ ಬಂದಿದ್ದು ಬ್ರಿಟನ್ನಲ್ಲಿ 1844 ಪ್ರಾರಂಭ ಆಗಿ 1904 ನಮ್ಮ ಮೊಟ್ಟ ಮೊದಲ ಬಾರಿಗೆ ನಮ್ಮ ಏಷ್ಯಾ ಖಂಡದಲ್ಲೇ ನಮ್ಮ ಭಾರತದಲ್ಲಿ ಮೊದಲನೇ ಬಾರಿಗೆ ಚಳುವಳಿ ಪ್ರಾರಂಭವಾಗಿ ಅಧಿಕೃತವಾಗಿ 1905 ಗದಗ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಪಾಟೀಲ್ ನೇತೃತ್ವದಲ್ಲಿ ಸ್ಥಾಪನೆ ಆಗುತ್ತೆ. ತದನಂತರ ಹೈನುಗಾರಿಕೆ ಆಗಿರ್ಬೋದು, ಬೇರೆ ಬೇರೆ ಕೃಷಿ ಸಹಕಾರ ಇಲಾಖೆಗಳಾಗಿರ್ಬೋದು, ಇವಾಗ ನಮ್ಮ APMC ಮಾರಾಟ ಆಗಿರ್ಬೋದು, ಈ ಎಲ್ಲ ರೀತಿಯಲ್ಲೂ ಸಹಕಾರ ಇಲಾಖೆಗಳು ಪ್ರಾರಂಭವಾಗಿ ರೈತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಸಹಕಾರ ಇಲಾಖೆ ಇಲ್ಲ ಅಂತ ಹೇಳಿದ್ರೆ ದೇಶವೇ ಅಲ್ಲೋಲ ಆಗ್ತಾ ಇತ್ತು. ಬರೀ ದೇಶ ದಳ್ಳಾಳಿಗಳ ಕೈಯಲ್ಲಿ ಇತ್ತು. ಇವತ್ತು ದಿವಸ ಸಹಕಾರ ಇಲಾಖೆಗಳ ಒಂದು ನೇತೃತ್ವದಲ್ಲಿ ರೈತರು ತಮ್ಮ ಬೆಳೆಗಳು ತಾವೇ ನಿರ್ಮಾಣ ಮಾಡುವಂಥ ಮಾರುಕಟ್ಟೆಗಳು ಮತ್ತು ಜೀವನ ರೂಪಿಸಿಕೊಳ್ಳುವಂಥ ಕಾರ್ಯಕ್ರಮಗಳು ಡೈರಿಯಿಂದ ಈ ಥರ ಎಲ್ಲ ರೀತಿಗಳನ್ನು ಅಷ್ಟೇ ನಮ್ಮ ದೇಶದಲ್ಲಿ ಇವತ್ತು ಸಹಕಾರಿ ಇಲಾಖೆಯಿಂದ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವರು ನಮ್ಮ ದೇಶದಲ್ಲಿ ಕುಡಿಯಲು ನಾವು ಮೊದಲಿಗೆ ಹೈನುಗಾರಿಕೆ ಸ್ಥಾಪನೆ ಮಾಡಿ ಅವರು ಯೋಜನೆ ಪ್ರಾರಂಭ ಮಾಡಿದಾಗ ಈ ದೇಶದ ಕುಡಿಯನ್ನು ದಿನನಿತ್ಯ ನಡೆಸಿಕೊಳ್ಳಲಾದ ರೀತಿಯಲ್ಲಿ ಸಹಕಾರಿ ಸಂಘಗಳು ನೇತೃತ್ವ ವಹಿಸಿಕೊಂಡು ದೇಶದ ಅಭಿವೃದ್ಧಿ ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ